ಪೆಟ್ರೋಲು ಡೀಸೆಲ್ ರೇಟ್ ದೇಶದ ಕೆಲವು ಕಡೆಗಳಲ್ಲಿ ಸೆಂಚುರಿ ಬಾರಿಸಿ ಆಯಿತು, ಇನ್ನು ಕೆಲವು ಕಡೆಗಳಲ್ಲಿ ಇನ್ನೇನು ಬಾರಿಸಿತು. ಇಂಥ ಟೈಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರೆ ಹಿಂದಿನ ಸರ್ಕಾರಗಳ ತಪ್ಪು, ಇಂಪೋರ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಕ್ರಮ ತಗೊಳ್ಳೋದಿಲ್ಲ ಅಂತಂದ್ರು. ಫೈನಾನ್ಸ್ ಮಿನಿಸ್ಟರ್ ಕೇಳಿದ್ರೆ ಅವರು ಅದೇ ರೀತಿ ಮಾತಾಡೋದು. ಇವತ್ತು ಧರ್ಮೇಂದ್ರ ಪ್ರಧಾನ್ ಮಾತಾಡಿದ್ದಾರೆ, ನಮ್ಮ ಪೆಟ್ರೋಲಿಯಂ ಸಚಿವ, ಅವರು ಕೂಡ ಅಸಹಾಯಕತೆಯ ಮಾತುಗಳೇ. ಪೆಟ್ರೋಲಿಯಂ ಮಿನಿಸ್ಟರ್ ಕೂಡ ಅಸಹಾಯಕತೆ ಮಾತುಗಳನ್ನಾಡ್ತಾರೆ. ತೈಲ ದರ ಏರಿಕೆಗೆ ಒಪೆಕ್ ರಾಷ್ಟ್ರಗಳೇ ಕಾರಣ, ಯಾಕಂದ್ರೆ ಪ್ರೊಡಕ್ಷನ್ ಕಡಿಮೆ ಮಾಡ್ತಿದ್ದಾರೆ, ಬಾವಿಯಿಂದ ಜಾಸ್ತಿ ಕ್ರೂಡ್ ಆಯಿಲ್ ಹೊರಗೆ ತೆಗಿತಾ ಇಲ್ಲ ಅವರು, ಆ ಕಾರಣಕ್ಕೆ ರೇಟ್ ಇಷ್ಟು ಜಾಸ್ತಿ ಆಗ್ತಾ ಇದೆ, ಪ್ರೊಡಕ್ಷನ್ ಕಡಿಮೆ ಇರೋದಕ್ಕೆ ರೇಟ್ ಜಾಸ್ತಿ ಆಗ್ತಾ ಇದೆ. ಯಾರಿಗೆ ಹೇಳ್ತೀರಿ ಸ್ವಾಮಿ ಕಥೆನ? ಯಾರಿಗೆ ಹೇಳ್ತೀರಿ? ಪೆಟ್ರೋಲ್ 1 ಲೀಟರ್ನ ಮೂಲ ಬೆಲೆ ಎಷ್ಟು, ಅದರ ಮೇಲೆ ನೀವು ಹಾಕ್ತಾ ಇರೋ ಟ್ಯಾಕ್ಸ್ ಎಷ್ಟು ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಡೀಸೆಲ್ನ ಮೂಲ ಬೆಲೆ ಎಷ್ಟು, ಅದರ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ ಅಂತ ಇಡೀ ದೇಶಕ್ಕೆ ಗೊತ್ತು. ಸುವರ್ಣ ನ್ಯೂಸ್ನಲ್ಲೇ 20 ಸಲ ತೋರಿಸಿದ್ದೀವಿ ಇದನ್ನು. 33 ರೂಪಾಯಿ 73 ಪೈಸೆ ಪೆಟ್ರೋಲ್, 1 ಲೀಟರ್ ಪೆಟ್ರೋಲ್ನ ಮೂಲ ಬೆಲೆ. 3 ರೂಪಾಯಿ 78 ಪೈಸೆ ಡೀಲರ್ ಕಮಿಷನ್ ಹೋಗುತ್ತೆ. 32 ರೂಪಾಯಿ 98 ಪೈಸೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತಿದೆ. 32 ರೂಪಾಯಿ 98 ಪೈಸೆ, 23 ರೂಪಾಯಿ 49 ಪೈಸೆ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಆಗ್ತಾ ಇದೆ. ಟ್ಯಾಕ್ಸ್ ಟೆರರಿಸಮ್ ಮಾಡ್ತಿದ್ದೀರಿ, ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಇದೆ, ಪ್ರೊಡಕ್ಷನ್ ಕಡಿಮೆ ಇದೆ. ಎಲ್ಲಿ ಲೆಕ್ಕ ತರ್ತೀರಿ ನೀವು? 2014ರಲ್ಲಿ 10 ರೂಪಾಯಿ ಇತ್ತು 1 ಲೀಟರ್ ಪೆಟ್ರೋಲಿಗೆ. 2014ರಲ್ಲಿ 10 ರೂಪಾಯಿ ಇತ್ತು ಟ್ಯಾಕ್ಸ್, ಅದನ್ನು 30 ರೂಪಾಯಿಗೆ ತಂದಿಟ್ಟಿದ್ದೀರಿ. 1 ಲೀಟರ್ ಪೆಟ್ರೋಲಿಗೆ 32 ರೂಪಾಯಿ 98 ಪೈಸೆಗೆ ತಂದಿಟ್ಟಿದ್ದೀರಿ. 3 ಪಟ್ಟು ಟ್ಯಾಕ್ಸ್ ಜಾಸ್ತಿ ಆಗಿದೆ. ಈಗ ರೇಟ್ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಒಪೆಕ್ನವ್ರು ಕಡಿಮೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಜನರಿಗೆ ಲೆಕ್ಕ ತಿಳಿಯಲ್ಲ ಅನ್ಕೊಂಡಿದ್ದೀರಾ? ದಡ್ರು ಅನ್ಕೊಂಡಿದ್ದೀರಾ ಜನ? ಡೀಸೆಲ್ 34 ರೂಪಾಯಿ 68 ಪೈಸೆ 1 ಲೀಟರ್ ಡೀಸೆಲ್ನ ಮೂಲ ಬೆಲೆ. 3 ರೂಪಾಯಿ 67 ಪೈಸೆ ಡೀಲರ್ ಕಮಿಷನ್ ಹೋಗುತ್ತೆ. ಡೀಲರ್ ಕಮಿಷನ್ನು ಮೂಲ ಬೆಲೆ. 31 ರೂಪಾಯಿ 83 ಪೈಸೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಇದೆ. 16 ರೂಪಾಯಿ 3 ಪೈಸೆ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಇದೆ. ಡೀಸೆಲ್ ರೇಟ್ ಯಾಕೆ ಜಾಸ್ತಿ ಆಯಿತು ಅಂದ್ರೆ ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಇದೆ ಅಂತ ಹೇಳ್ತೀರಾ? 4 ರೂಪಾಯಿ ಇತ್ತು ಸ್ವಾಮಿ, 4.25 ರೂಪಾಯಿನ ಏನೇನೋ ಇತ್ತು 2014ರಲ್ಲಿ ಟ್ಯಾಕ್ಸ್. 307% ಜಾಸ್ತಿ ಆಗಿದೆ. ಈಗ 31 ರೂಪಾಯಿ 83 ಪೈಸೆಗೆ ತಂದಿದ್ದೀರಿ. 4.25 ರೂಪಾಯಿ ಇದ್ದದ್ದು ಟ್ಯಾಕ್ಸ್ ಅನ್ನ ಎಲ್ಲಿಗೆ ತಂದಿದ್ದೀರಿ? ಪೆಟ್ರೋಲಿಗೆ 307% ಜಾಸ್ತಿ ಆಗಿದೆ, ಡೀಸೆಲ್ಗೆ 700% ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಿ ಕಂಪೇರ್ ಟು 2014. ಯಾಕೆ ಯಾವ್ದಾದ್ರು ನೆಪ ಹೇಳ್ತಿದ್ದೀರಿ? ಹೇಳೋದಿದ್ರೆ ಸರಿಯಾಗಿ ಹೇಳಿ ಸರ್. ಕೊರೋನಾದಿಂದ ಬರ್ತಾ ಇಲ್ಲಪ್ಪ, ನಮ್ಗೆ ಇದನ್ನು ಬಿಟ್ಟರೆ ಇನ್ನೇನು ಆದಾಯ ಇಲ್ಲ ದೇಶ ನಡೆಸ್ಬೇಕಂದ್ರೆ, ಅದನ್ನಾರು ಹೇಳಿ. ಕರೆಕ್ಟ ತಪ್ಪ ದೇಶದ ಜನ ಡಿಸೈಡ್ ಮಾಡ್ತಾರೆ. ಹಿಂದಿನ ಸರ್ಕಾರಗಳು ಹಂಗೆ ಮಾಡಿದ್ವು. ಪ್ರೊಡಕ್ಷನ್ ಕಡಿಮೆ ಆಗಿದೆ. ನಿರ್ಮಲಾ ಸೀತಾರಾಮನ್ ಅದನ್ನೇ ಮಾಡ್ತಾರೆ. ಇನ್ನೂ ಜಾಸ್ತಿ ಆಗುತ್ತಂತೆ ಪೆಟ್ರೋಲ್ ಡೀಸೆಲ್ ದರ. ಜಾಸ್ತಿ ಆದಾಗ ಆಗಲಿ ತಾಯಿ, ಅವಾಗ ಅನುಭವಿಸೋಣ. ಇದು ಮೊದಲೇ ಹೇಳಿ ಎದೆ ಓಡಿಸ್ಬೇಡಿ. ಥ್ಯಾಂಕ್ ಯು ಅಜಿತ್ ಹನುಮಕ್ಕನವರೇ, ಥ್ಯಾಂಕ್ ಯು. ಕೊನೆಯ ಪಕ್ಷ ಈಗಲಾದರೂ ಕೇಂದ್ರ ಸರ್ಕಾರದ ನೀತಿಗಳ ಬಗ್ಗೆ ಧ್ವನಿ ಎತ್ತಿದ್ರಲ್ಲ, ಪ್ರಶ್ನೆ ಕೇಳಿದ್ರಲ್ಲ. ಈ ದೇಶದ ಹಣಕಾಸು ಸಚಿವರನ್ನ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೇಳಿದ್ರಲ್ಲ, ಎದುರಿಸಬೇಡಿ ಹಣಕಾಸು ಸಚಿವರೇ, ಈಗಾಗಲೇ ಎದುರೋಗಿದ್ದೀವಿ ಅಂತ ಹೇಳಿದ್ರಲ್ಲ. ಪೆಟ್ರೋಲ್ ಡೀಸೆಲ್ನ ತೆರಿಗೆಯ ಬಗ್ಗೆ ಮಾತಾಡಿದ್ರಲ್ಲ, ಇವತ್ತು ಮಾತಾಡಿದ್ದು ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಒಬ್ಬ ಪತ್ರಕರ್ತ ಪ್ರಶ್ನಿಸಬೇಕಾದಂಥದ್ದು ಏನು ಅನ್ನೋದನ್ನ ಇತ್ತೀಚೆಗೆ ರಂಗಣ್ಣ ಕೇಳ್ತಿದ್ರು, ಈಗ ಅಜಿತ್ ಹನುಮಕ್ಕನವರು ಕೇಳಿರುವುದು ನೋಡಿದ್ರೆ ಪತ್ರಿಕೋದ್ಯಮದಲ್ಲಿ ಬದಲಾವಣೆ ಆಗ್ತಾ ಇದೆಯಾ? ಇದು ಬೇಕಾಗಿರುವಂಥದ್ದು. ಇದನ್ನೇ ನಿಮ್ಮ ಅಕ್ಷರ ಮೀಡಿಯಾ ಪದೇ ಕೇಳ್ತಾ ಇದ್ದಂಥದ್ದು. ಪ್ರಶ್ನಿಸುವಂತಹ ಶಕ್ತಿ, ಪ್ರಶ್ನಿಸುವಂತಹ ಹಕ್ಕು ಈ ಪತ್ರಕರ್ತರಿಗೆ ಇರುವಂಥದ್ದು. ಇದನ್ನ ಅಜಿತ್ ಹನುಮಕ್ಕನವರು ಮಾಡಿರುವಂಥದ್ದು. ಅವರು ನಿಜಕ್ಕೂ ಆ ವಿಡಿಯೋವನ್ನು ನೋಡಿದಾಗ ಬಹಳ ಖುಷಿಯಾಗಿದ್ದು, ಅಜಿತ್ ಹನುಮಕ್ಕನವರು ಪ್ರಶ್ನೆ ಕೇಳಿದ್ರಲ್ಲ, ಕೇಂದ್ರ ಸರ್ಕಾರದ ನೀತಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ರಲ್ಲ. ಯಾಕಂದ್ರೆ ಅಜಿತ್ ಹನುಮಕ್ಕನವರು ಒನ್ ಸೈಡೆಡ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಫಾರ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅವರನ್ನ ಹೊಗಳ್ತಾರೆ ಅಂತ ಹೇಳುವಂತ ಅಜಿತ್ ಹನುಮಕ್ಕನವರ ಬಾಯಿನಲ್ಲೂ ಸಹ ಕೇಂದ್ರ ಸರ್ಕಾರದ ನೀತಿಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದ ಎಷ್ಟು ತಪ್ಪುಗಳಿದೆ ಅಂತೇಳಿ ಅಜಿತ್ ಹನುಮಕ್ಕನವರು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಕೇಂದ್ರ ಸರ್ಕಾರ ತನ್ನ ಹಾದಿಯನ್ನು ತಪ್ಪಿದೆ ಅಂತೇಳಿ.
ತನ್ನ ಹಾದಿಯನ್ನು ತಪ್ಪಿದೆ ಅಂತೇಳಿ ನಾವು ತಿಳ್ಕೊಳ್ಳೋದಕ್ಕೆ ಹೆಚ್ಚು ಸಮಯನೂ ಬೇಕಾಗಿಲ್ಲ. ನಾವು ಯಾರಿಂದಲೂ ತಿಳ್ಕೊಳ್ಬೇಕಾಗಿಲ್ಲ. ಕೈಯಲ್ಲಿ ಹ್ಯಾಂಡ್ರೈಡ್ ಮೊಬೈಲ್ ಇದೆ. ಹ್ಯಾಂಡ್ರೈಡ್ ಮೊಬೈಲ್ನಲ್ಲಿ ಪ್ರತಿನಿತ್ಯವೂ ಸಹ ನಾವು ನೋಡ್ತಾ ಇರ್ತೀವಿ. ನಾವೇ ವಿಶ್ಲೇಷಣೆ ಮಾಡ್ಕೊಳ್ಬೇಕು, ನಾವೇ ದೇಶವನ್ನು ಕಾಪಾಡಬೇಕು. ಈ ದೇಶದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸುವಂಥ ವಿಚಾರದಲ್ಲಿ ಏನೇನು ಡ್ರಾಮಾಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ನಾವು ಬಹಳಷ್ಟು ಸರಿ ಮಾತನಾಡಿದ್ದೀವಿ. ಇವತ್ತು ಅಜಿತ್ ಹನುಮಕ್ಕನವರು ಮಾತನಾಡಿದ್ದಾರೆ, ರಂಗಣ್ಣವರು ಮಾತಾಡಿದ್ದಾರೆ, ನಮ್ಮ ರಾಧಕ್ಕ ಅವರು ಅವಾಗ ಮಾತಾಡ್ತಾ ಇದ್ದಾರೆ. ಇನ್ನು ಉಳಿದಿರುವಂಥ ಕೆಲವು ಸ್ಯಾಟಲೈಟ್ ಚಾನಲ್ಗಳು ಮಾತಾಡಿಬಿಟ್ರೆ ಅಲ್ಲಿಗೆ ಪತ್ರಕರ್ತರಾಗಿದ್ದುಕೊಂಡು ಸ್ಯಾಟಲೈಟ್ ಚಾನಲ್ ನಡೆಸೋದಕ್ಕೂ ಒಂದು ಅರ್ಥ ಇರುತ್ತೆ. ಅವರ ಕರ್ತವ್ಯವನ್ನು ಅವರು ನಿಭಾಯಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ನಿಜಕ್ಕೂ ಬಹಳ ಖುಷಿಯಾಗಿರುವಂಥದ್ದು. ಸ್ನೇಹಿತರೆ, ನಾವು ಈ ದೇಶದ ಪ್ರಜೆಗಳು ರೀ. ನಾವು ಈ ದೇಶದ ಪ್ರಜೆಗಳು ಜೀತದಾಳುಗಳಲ್ಲ. ನಾವು ಬ್ರಿಟಿಷರ ಕಾಲದಲ್ಲಿ ಜೀತದಾಳುಗಳಾಗಿದ್ವಿ, ಗುಲಾಮರಾಗಿದ್ವಿ, ಅವರಿಂದ ಆಳಿಸ್ಕೊಳ್ತಾ ಇದ್ವಿ. ಅವರಿಂದ ಆಳಿಸ್ಕೊಳ್ಳೋದನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಇವತ್ತು ಸ್ವತಂತ್ರವನ್ನು ತಗೊಂಡಿದ್ದೀವಿ. ಸ್ವತಂತ್ರ ಭಾರತ 78 ವರ್ಷ ತುಂಬಿ 79 ವರ್ಷಕ್ಕೆ ಹೋಗ್ತಾ ಇದೆ. ಆದರೂ ಸಹ ನಮಗೆ ಸ್ವತಂತ್ರ ಬಂದಿರುವಂತಹ ವಿಚಾರ ನಮಗೆ ಗೊತ್ತಿಲ್ಲ. ಯಾಕೆಂದರೆ ರಾಜಕಾರಣಿಗಳು ಆ ರೀತಿಯಾಗಿ ಪ್ರಜೆಗಳನ್ನು ನಡೆಸ್ಕೊಳ್ತಾ ಇರುವಂಥದ್ದು. ಈ ಪ್ರಜೆಗಳಿಗೆ ಈ ಸಂವಿಧಾನದ ಹಕ್ಕು ಏನು ಅಂತ ಹೇಳ್ಕೊಟ್ಟಿಲ್ಲ, ಪ್ರಜಾಪ್ರಭುತ್ವ ಅಂತ ಹೇಳ್ಕೊಟ್ಟಿಲ್ಲ, ಕಾನೂನು BNS ಅಂದರೆ ಏನು ಕೊಟ್ಟಿಲ್ಲ, BNSS ಅಂದರೆ ಹೇಳ್ಕೊಟ್ಟಿಲ್ಲ, ಹಳೆಯ IPC ಹೇಳ್ಕೊಟ್ಟಿಲ್ಲ, CRPC ಹೇಳ್ಕೊಟ್ಟಿಲ್ಲ, ನಿಮ್ಮ ಹಕ್ಕುಗಳು ಏನು ಅಂತ ಹೇಳ್ಕೊಟ್ಟಿಲ್ಲ. ಹೇಳ್ಕೊಟ್ಬಿಟ್ರೆ ಎಲ್ಲಿ ಜಾಗೃತರಾಗ್ಬಿಡ್ತಾರೋ, ಎಲ್ಲಿ ಪ್ರಶ್ನೆ ಕೇಳ್ತಾರೋ, ಎಲ್ಲಿ ನಮ್ಮನ್ನು ಹಕ್ಕುಗಳನ್ನು ಕಿತ್ಕೊಳ್ತಾರೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ರಾಜಕಾರಣಿಗಳು ಇಡೀ ಪ್ರಜೆಗಳನ್ನು ಕತ್ತಲೆಯಲ್ಲಿಟ್ಟಿರುವಂಥದ್ದು. ಇತ್ತೀಚೆಗೆ 2014ರಿಂದ ಈಚೆಗೆ ಆಗಿರುವಂತಹ ಬೆಳವಣಿಗೆಗಳೇನಪ್ಪ ಅಂತಂದರೆ, ಈ ರಾಜ್ಯಭಾರ ಮಾಡುವಂಥದ್ದು, ಆಡಳಿತ ಮಾಡುವಂಥದ್ದು, ಇದು ಭಾವನೆಗಳನ್ನು ಬಿತ್ತಿ ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ಭಾವನೆಗಳನ್ನು ಬಿತ್ತಿ ನಾವು ಆಡಳಿತ ಮಾಡಬಹುದು ಅನ್ನೋ ವಿಚಾರವನ್ನು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಈ ವಿಚಾರವನ್ನು ಇವತ್ತು ಅದನ್ನು ಅಳವಡಿಸ್ಕೊಂಡು ಜನರಿಗೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇರುವಂಥದ್ದು. ಇದು ನಾವು ಪ್ರತಿನಿತ್ಯವೂ ನೋಡ್ತಾ ಇರುವಂತಹ ದೈನಂದಿನ ವಿಚಾರಗಳು. ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ದೇಶ ಎಷ್ಟು ಸಮೃದ್ಧವಾಗಿತ್ತು, ನಮ್ಮ ದೇಶದ ಇತಿಹಾಸ ಎಷ್ಟು ದೊಡ್ಡದಾಗಿತ್ತು, ನಮ್ಮ ದೇಶ ಎಷ್ಟು ಸಂಪದ್ಭರಿತವಾಗಿತ್ತು. ಅಂತಹ ದೇಶ ಇವತ್ತು ಸಾಲ ಮಾಡ್ತಾ ಇದೆ. ನಾವು ಸಾಲ ಕೊಡಬೇಕಾಗಿದ್ದಂಥ ಸಮಯದಲ್ಲಿ ಸಾಲ ಮಾಡ್ತಾ ಇದೆ. ಇನ್ನೂ ಸಹ ಹಿಂದುಳಿದ ದೇಶವಾಗಿದೆ. ಇನ್ನೂ ಸಹ 80 ಕೋಟಿ ಜನಸಂಖ್ಯೆಗೆ ನಾವು ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಆದರೂ ಸಹ ನಾವು ಹೇಳ್ಕೊಳ್ಳೋದು ಭಾರತ ಶ್ರೀಮಂತ ರಾಷ್ಟ್ರ ಅಂತೇಳಿ, 4ನೇ ಸ್ಥಾನದಲ್ಲಿದೆ ಅಂತೇಳಿ. 4ನೇ ಸ್ಥಾನದಲ್ಲಿರುವಂಥದ್ದನ್ನು ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ಕೆಲವು ಜನರ ಹತ್ರ ಇರುವಂತಹ ಆಸ್ತಿ ಲಾಕ್ ಆಗಿದೆಯಲ್ಲ, ಅದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಭಾರತ ಎತ್ತರಕ್ಕೆ ಕಾಣ್ತಾ ಇದೆ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳ್ತಾರಲ್ಲ, ಹಂಗೆ ಸಾಲ ಮಾಡಿ ತುಪ್ಪ ತಿನ್ನಿಸ್ತಾ ಇದ್ದಾರೆ. ಆ ಸಾಲ ತೀರಿಸ್ಲಿಕ್ಕೆ ಆಗದಂತಹ ಪರಿಸ್ಥಿತಿನಲ್ಲಿ ಇಡೀ ದೇಶದ ಕತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ನಾವೇನಾದರೂ ಮಾತಾಡಿಬಿಟ್ರೆ, ನಾವೇನಾದರೂ ಹೇಳ್ಬಿಟ್ರೆ ಇದು ಮೋದಿಯವರನ್ನು ಟೀಕೆ ಮಾಡ್ತಾ ಇರುವಂಥದ್ದು ಅಂತ ಹೇಳ್ತೀರಿ. ಸ್ವಾಮಿ, ದೇಶ ಮುಖ್ಯ, ನಮಗೆ ಭಾರತ ಮುಖ್ಯ, ವ್ಯಕ್ತಿ ಅಲ್ಲ. ಸ್ವತಂತ್ರ ಭಾರತ ಮುಖ್ಯ, ವ್ಯಕ್ತಿ ಅಲ್ಲ. ತಪ್ಪನ್ನು ತಪ್ಪು ಅಂತ ಹೇಳುವವನೇ ನಿಜವಾದಂತಹ ಭಾರತೀಯ. ತಪ್ಪನ್ನು ತಪ್ಪು ಅಂತ ಹೇಳಿ ಖಂಡಿಸುವವನೇ ನಿಜವಾದಂತಹ ಭಾರತೀಯ. ತಪ್ಪನ್ನು ತಿಳ್ಕೊಂಡು, ತಪ್ಪನ್ನು ಅರ್ಥೈಸ್ಕೊಂಡು, ಇನ್ನು ತಪ್ಪು ಮಾಡ್ತಾ ಇರೋರ ಪರವಾಗಿ ನಿಂತ್ಕೊಂಡು ಅವರಿಗೆ ಸಮರ್ಥನೆ ಮಾಡ್ಕೊಳ್ಳೋಕೆ ನಿಂತ್ಕೊಂಡಿರೋವನು ಭಾರತೀಯನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ಜನ ನಾವು ನೋಡ್ತಾ ಇದ್ದೀವಿ, TV ಚಾನಲ್ಗಳು ನೋಡ್ತಾ ಇದ್ದೀವಿ, ಯೂಟ್ಯೂಬರ್ ನೋಡ್ತಾ ಇದ್ದೀವಿ. ಇವರು ಭಾರತೀಯ ಜನತಾ ಪಕ್ಷವನ್ನು ಹೊಗಳೋದಕ್ಕೆ ಚಾನಲ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷವನ್ನು ಹೊಗಳೋದಕ್ಕೋಸ್ಕರವಾಗಿ TV ವಿಕ್ರಮ, ರವೀಂದ್ರ ಜೋಶಿ ಇಂಥ ಒಂದಷ್ಟು ಚಾನೆಲ್ಗಳಿದ್ದಾವೆ, ಸಂವಾದ ಇವೆಲ್ಲ ಇದ್ದಾವೆ. ಇವೆಲ್ಲ ಏನಂದರೆ ಭಾರತೀಯ ಜನತಾ ಪಕ್ಷನ ಹೊಗಳೋದಕ್ಕೆ ಯಾರನ್ನು ಬೇಕಾದರೂ ತೆಗಳ್ತಾರೆ. ಕಾಂಗ್ರೆಸ್ ಅಲ್ಲಿರುವಂಥವ್ರು ಯಾರು ಹಿಂದೂಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ತೆಗಳ್ತಾರೆ. ಅವ್ರಿಗೆ ದೇಶ ಬೇಕಾಗಿಲ್ಲ, ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರಬೇಕು, ಅಲ್ಲಿ ನಮಗೆ ಏನೋ ಅನುಕೂಲಗಳಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು. ಇದು ಭಾರತ ದೇಶಕ್ಕೆ ಮಾಡ್ತಾ ಇರುವಂತಹ ದ್ರೋಹ ಆಗುತ್ತೆ.
ಅಪಮಾನ ಆಗುತ್ತೆ. ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಪ್ರಶ್ನಿಸುವಂತಹ ಹಕ್ಕಿದೆ. ಈ ಕಾರಣಕ್ಕೋಸ್ಕರವಾಗಿ ಅಜಿತ್ ಹನುಮಕ್ಕನವರ ತಪ್ಪುಗಳನ್ನು ನಾವು ಹೇಳ್ತಾ ಇರ್ತೀವಿ. ಈಗ ವಿಡಿಯೋವನ್ನು ನೋಡಿದಾಗ ಖುಷಿಯಾಗಿದ್ದೇನೆಂದರೆ ಅಜಿತ್ ಹನುಮಕ್ಕನವರು ಸಹ ಈ ದೇಶದ ಪ್ರಧಾನಮಂತ್ರಿಗಳನ್ನು, ಈ ದೇಶದ ಹಣಕಾಸು ಸಚಿವರನ್ನು, ಹಣಕಾಸು ನೀತಿಯನ್ನು, ಬೆಲೆ ಏರಿಕೆಯ ಬಗ್ಗೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಅಜಿತ್ ಹನುಮಕ್ಕನವರು ಪ್ರಶ್ನೆ ಮಾಡಿದ್ದಾರೆ ಅಂದರೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬದಲಾವಣೆ ಆಗಬೇಕ್ರಿ. ಪ್ರತಿಯೊಬ್ಬ ಪತ್ರಕರ್ತ ಬದಲಾವಣೆ ಆದಾಗ ಮಾತ್ರ, ಪ್ರತಿಯೊಬ್ಬ ಪತ್ರಕರ್ತ ಧ್ವನಿ ಎತ್ತಿದಾಗ ಮಾತ್ರ, ಪ್ರತಿಯೊಬ್ಬ ಪತ್ರಕರ್ತ ಪ್ರಶ್ನೆ ಮಾಡಿದಾಗ ಮಾತ್ರ ಈ ದೇಶ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳ ಪಟ್ಟಿಗೆ ಹೋಗುತ್ತೆ. ಇಲ್ಲದ ಹೋದರೆ ಹೊಗಳ್ಕೊಂಡು ನಮ್ಮ ಬೆನ್ನನ್ನು ನಾವು ತಟ್ಕೊಂಡು ಇವತ್ತು ಬಡತನದ ರೇಖೆಗೆ ಎಷ್ಟೋ ಕೋಟಿ ಜನರಿಗೆ ಊಟ ಇಲ್ಲ, ಎಷ್ಟೋ ಜನರಿಗೆ ನಾಗರಿಕತೆ ಗೊತ್ತಿಲ್ಲ. ಉತ್ತರ ಭಾರತದವರಿಗೆ ನಾಗರಿಕತೆ ಗೊತ್ತಿಲ್ಲ, ಭಾರತ ದೇಶದ ಸಂವಿಧಾನ ಗೊತ್ತಿಲ್ಲ. ಅವರೆಲ್ಲರೂ ತಂಡೋಪತಂಡವಾಗಿ ದಕ್ಷಿಣ ಭಾರತಕ್ಕೆ ಬರ್ತಾರೆ. ಕರ್ನಾಟಕದಲ್ಲಿ ಕನ್ನಡಿಗರ ಉದ್ಯೋಗ ಕಸಿತಾ ಇದ್ದಾರೆ. ಯಾಕೆಂದರೆ ಅವ್ರಿಗಲ್ಲಿ ಬಡತನ. ಇಷ್ಟು ಬಡತನ ಇರುವಂತಹ ಭಾರತವನ್ನು ನಾವು ವಿಶ್ವಗುರು, ಜಗದ್ಗುರು ಅಂತ ಹೇಳ್ಕೊಳ್ತಾ ಹೋಗ್ತಾ ಇದ್ದೀವಲ್ಲ. ನಾವೆಂತಹ ಮೂರ್ಖರು. ಎಂತೆಂತಹ ರಾಷ್ಟ್ರಗಳಿದ್ದಾವೆ. ಚೀನಾವನ್ನು ಟೀಕೆ ಮಾಡ್ತೀವಿ. ಚೀನಾದ ಡೆವಲಪ್ಮೆಂಟ್ ನೋಡಿದ್ರೆ ಹಬ್ಬ ಅನಿಸುತ್ತೆ. ಆ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಪತ್ರಕರ್ತರುಗಳು ಆಡಳಿತ ಪಕ್ಷವನ್ನು ಟೀಕೆ ಮಾಡಬೇಕು, ಆಡಳಿತ ಪಕ್ಷವನ್ನು ಪ್ರಶ್ನಿಸಬೇಕು. ಆ ಕೆಲಸ ಮಾಡಿದಾಗ ಮಾತ್ರ ನೀವು ಪತ್ರಕರ್ತರಾಗೋದಕ್ಕೆ ಒಂದು ಲಾಯಕ್ ಆಗಿರ್ತೀರಿ. ಪತ್ರಕರ್ತರು ಎಂಬ ಹುದ್ದೆಗೆ ಒಂದು ಗೌರವ ಕೊಡ್ತೀರಿ. ಪತ್ರಕರ್ತರು ಅನ್ನುವ ವಿಚಾರಕ್ಕೆ ತನ್ನದೇ ಆದಂತಹ ಗೌರವ ಇದೆ. ಕವಿ ಕಾಣದ್ದನ್ನು ರವಿ ಕಣ್ಣಂತೆ, ರವಿ ಕಾಣದ್ದನ್ನು ಪತ್ರಕರ್ತ ಕಣ್ಣಂತೆ, ಲೇಖನಿಯ ಮೂಲಕ ಕಣ್ಣಂತೆ. ಆ ರೀತಿ ಪತ್ರಕರ್ತರು ಯಾವತ್ತೂ ಮಾರಾಟ ಆಗಬಾರದು, ನೈತಿಕತೆಯನ್ನು ಕಳ್ಕೋಬಾರ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.